ಮಂತ್ರಾಲಯಕ್ಕೆ ವಿಸಿಟ್ ಮಾಡ್ಬೋದು. ಬೆಂಗಳೂರಿಂದ ಇದು ಹತ್ರದಲ್ಲೇ ಇದೆ. ನೀವೇನಾದ್ರು BMTC ಡ್ರೈವಿಂಗ್ ಸ್ಕೂಲ್ ಇದೆಯಲ್ಲ, ಈಗ ಹತ್ರ ಬಂದರೆ ಅದ್ರ ಪಕ್ಕದಲ್ಲೇ ಇದೆ. ಕಡುಗೆರೆ ಕ್ರಾಸ್ ಅಂತ ಇರುತ್ತೆ, ಅಲ್ಲಿಂದ ಬಂದರೆ ಸೊ ಬಸ್ ವ್ಯವಸ್ಥೆ ತುಂಬ ಇದೆ ಗೈಸ್. G7 ಇದೆ. ಒಂದ್ಸಲ ವಿಸಿಟ್ ಮಾಡ್ತಾ ಇದ್ದೆ. ಕಾರ್ ಪಾರ್ಕಿಂಗು ಯಾವ ಥರ, ಅದ್ರ ಟೆಂಪಲ್ ಹೆಂಗೆ ಕಟ್ಟವ್ರೆ ಅಂತ ಇದು ಸ್ಟ್ರಕ್ಚರ್ ಟೂರ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ಗೈಸ್, ನೋಡ್ಬೋದು ಇಲ್ಲಿ. ಆಯ್ತಲ್ವ ಗೈಸ್, ವಾಟರ್ ಫೌಂಟೇನ್ ಅಂತನಾ. ಮಂತ್ರಾಲಯಕ್ಕೆ ಹೋಗಿದಾಗ ಪ್ರಸಾದ ಮಿಸ್ ಆಗಿತ್ತು, ಇಲ್ಲಿ ಮಿಸ್ ಮಾಡ್ಕೋಬಾರ್ದು ಅಂತ, ಸೊ ಅದನ್ನು ತಿಂತಾ ಇದ್ದೀವಿ ಗೈಸ್. ಬೆಂಗಳೂರಿಂದ ಜಸ್ಟ್ 20 ಕಿಲೋಮೀಟರ್ ದೂರದಲ್ಲಿರೋ ರಾಘವೇಂದ್ರ ಮಠ ಅಂತ. ಬೆಂಗಳೂರಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಿಲ್ಲ, ಮಠಕ್ಕೂ ಬರ್ಬೋದಾಗಿರುತ್ತೆ. ಬಸ್ ನಂಬರ್ ನೋಡ್ಬೋದು 245 ಅಂತ. ಡೈರೆಕ್ಟ್ ನಿಮಗೆ ಇಲ್ಲೇ ಬರುತ್ತೆ. ಒಡ್ರಲ್ಲಿ ಡ್ರೈವಿಂಗ್ ಸ್ಕೂಲ್ ಆಯ್ತಲ್ಲ, ನಾನು ಒಂದು ತಿಂಗಳು ಡ್ರೈವಿಂಗ್ ಇಲ್ಲೇ ಕಲ್ತಿದ್ದು, ಅದ್ರ ಪಕ್ಕದಲ್ಲೇ ಇರೋದು ಮಠ. ಬಂದಿದ್ದು ಗಾಯ್ಸ್, ಬನ್ನಿ ಒಳಗಡೆ ಹೋಗೋಣ ಗಾಯ್ಸ್. ಸಗದಾಗಿರುತ್ತೆ. ರಾಯರ್ದು ನೋಡಿ ಬಂದೇ ಎಂಟ್ರೆನ್ಸಲ್ಲೇ ರಾಘವೇಂದ್ರ ಮಠ. ರಾಯರ್ ನೋಡಿ ಬಂದೇ ಎಂಟ್ರೆನ್ಸಲ್ಲೇ ರಾಘವೇಂದ್ರ ಮಠ. ಎಂಟ್ರೆನ್ಸಲ್ಲೆಲ್ಲ ತಗೊಳ್ತಿದ್ರೆ ಈಗ ಐಟಮ್ಸ್ ಚಾತ್ರ ಇವತ್ತು ಗುರುವಾರ ಆಗಿರೋದಿದ್ದಾರೆ. ಮಾರ್ಕೆಟ್ ರೀತಿ ಫೀಲ್ ಕೊಡ್ತಾ ಇದೆ. ಊರಿ ತಗೊಳ್ರಿ. ನೋಡಿ ಗಾಯ್ಸ್, ಎಷ್ಟು ಜನ ಇದ್ದಾರೆ. ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಸೊ ತುಂಬ ಜನ ಇದ್ದಾರೆ. ಡೈರೆಕ್ಟ್ ಬಸ್ ಬರುತ್ತೆ ಮೆಜೆಸ್ಟಿಕ್ಕಿಂದನೇ. ಅಡ್ಬಿಟ್ರೆ ಸುಮ್ಮನೆಯಿಂದ ಬಂದು ಇಳ್ಕೋಬೋದಾಗಿರುತ್ತೆ. ರಾಘವೇಂದ್ರ ಸ್ವಾಮಿಗಳ ಮಠ. ಜಿಲೇಬಿ ತಗೊಳ್ರಿ. ಬಮಸ್ಕೊಂಡಿದ್ರಲ್ಲ ತುಂಬ ದಿನದಿಂದ. ಹಾಂ ತಿನ್ನೋಣ, ಆಮೇಲೆ ಬರೋಣ. ದೇವಸ್ಥಾನ ಹೋಗೋದ ಬೇಡ, ಕಾಮಧೇನು ಒಳಗಡೆ ಹೋಗೋಣ ಬರ್ರಿ. ಯಾಕೆ ಹೋಗೋದೇನು ಕಾಮಧೇನು ಚಿತ್ರ. ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸ್ಟಾರ್ಟಿಂಗಲ್ಲೇ. ವಾಟರ್ ಫಾಲ್ ಎಲ್ಲ ಮಂತ್ರಾಲಯ ಹೋಗ್ಬೇಕು ಅಂತ ಮಾಡಿದ್ರೆ ಅಲ್ಲಿ ದೂರ ಆಗಿರೋದು ಹೋಗಕ್ಕೆ ಬಂದು ಗುರುವಾರ ತುಂಬ ಜನ ಬಂದವ್ರೆ. ಬೆಂಗಳೂರಲ್ಲಿ ಇಷ್ಟು ದೊಡ್ಡ ರಾಯರ ಮಠ ಕಟ್ಟವ್ರೆ. ನಾನು ಒಂದು ತಿಂಗಳು ಇಲ್ಲಿ ಪಕ್ಕದಲ್ಲೇ ಇರುವಂಥ BMTC ಬಸ್ಸಲ್ಲೇ ಕಲ್ತಿದ್ದು. ಅಲ್ಲಿಗೆ 1 ತಿಂಗಳು ಬಂದಿದ್ದೀನಿ ಗಾಯ್ಸ್. ಅದ್ರ ಮುಂದೆ ಜಸ್ಟ್ ಒಂದು 100 ಮೀಟ್ರಿಗೆ ಇಂಥ ಒಂದು ಟೆಂಪಲ್ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೂ ಕೂಡ. ಬನ್ನಿ ಒಳಗಡೆ ಹೋಗೋಣ. ಗುರುವಾರ ಅಲ್ಲ, ಅದಕ್ಕೆ ತುಂಬ ಜನ ಬಂದಿದ್ದಾರೆ. ಆಯ್ತಲ್ವ ಗಾಯ್ಸ್, ವಾಟರ್ ಫೌಂಟೇನ್ ಅಂತನಾ. ಮಧ್ಯೆ ಒಂದು ಅವ್ರದ್ದು ಗುರು ರಾಘವೇಂದ್ರ ಸ್ವಾಮಿದು ಸ್ಟ್ಯಾಚು ಇದೆ, ಅದಕ್ಕೆ ನೀರೆಲ್ಲ ಇದಾಗ್ತದೆ. ನೈಟ್ ಹೊತ್ತು ನೋಡೋಕ್ಕೆ ಸಖತ್ತಾಗಿರುತ್ತೆ. ನೋಡಿ ಅಲ್ಲಿ ಲೈನ್ ತಲುಪನೆ ಊಟದ್ದಕ್ಕೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ. ನಾವು ಕೂಡ ಪ್ರಸಾದ ಸೇವ್ಸ್ ಹೋಗಿಸ್ಬೇಕು ಅಂದರೆ ಅಲ್ಲಿ ಕೂಡ ಪ್ರಸಾದಕ್ಕೆ ಎಷ್ಟು ಕ್ಯೂ ಇದ್ದಾರೆ, ಎಷ್ಟು ನಿಂತ್ಕೋಬೇಕಾಗುತ್ತೆ. ಗೋಮಿ ಸೇವೆ ಏನಿದೆ ಸೇವೆ ಮಾಡಿಸೋದಿದೆ. ಗೋಮಿ ಸೇವೆ ತಗೊಂಡು ಹೋಗಿ ಎಲ್ಲ ಹಾಕುವಂಥದ್ದು 30 ರೂಪಾಯಿ ಕೊಟ್ಟು ತಗೊಂಡು ಮಾಡುವಂಥರು. ದರ್ಶನ ಆದ್ರೆ ತಿನ್ಬೇಕು ಅಂತ ಇರುತ್ತೆ. ನಾವು ಹೋದ ಮಂತ್ರಾಲಯ ಏಕಾದಶಿ ದಿನ ಹೋಗ್ಬಿಟ್ಟಿದ್ವಿ. ಅವತ್ತು ರಾಯರ ಉಪವಾಸ ಅಂತ ಅವತ್ತು ಸಿಕ್ಕಿರಲಿಲ್ಲ. ಇಲ್ಲಾದರೂ ಸಿಗುತ್ತೆ ನೋಡೋಣ. ನೈಟ್ ಒಳ್ಳೆ ಜನ ಇರ್ತಾರೆ ಅಂತ 6:30ವರೆಗೆ ಕ್ಲೋಸ್ ಇದು ಸಂಜೆ. ಇಷ್ಟೇ ಹೋಗಿರುತ್ತೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಗೊತ್ತಿರೋ ವಿಷಯ. ಕೆಲವೊಂದ್ಸರಿ ದೇವ್ರ ಮೇಲೆ ಎಷ್ಟೇ ನಂಬಿಕೆ ಇದ್ರೆ ಇಲ್ಲಿ ನಡೀತಿರುವಂಥ ಅವ್ಯವಹಾರ, ಭ್ರಷ್ಟಾಚಾರ, ಕೆಟ್ಟದ್ದು ಮಾಡೋರು ಇವನ್ನೆಲ್ಲ ಹಂಗೆ ಬಿಟ್ಟಿದ್ದಾನಲ್ಲ ದೇವ್ರು. ಯಾಕೆ ಒಳ್ಳೇದು ಮಾಡಲ್ಲ, ಅವನ್ನೆಲ್ಲ ಒಳ್ಳೆ ದಾರಿಗೆ ತರಲ್ಲ ಅಂತ ತುಂಬ ಸರಿ ಅನಿಸಿದೆ. ಬಟ್ ದೇವ್ರಿಗೆ ಅವ್ರನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೆ ಬುದ್ಧಿನ ಕೊಟ್ಟಿದ್ದ, ಇವ್ರು ಮಾತ್ರ ಈ ಥರ ಕೆಟ್ಟ ಬುದ್ಧಿ ಮಾಡ್ಕೊಂಡಿದ್ದಾರೆ ಅಂತಿರ್ಬೋದು. ತುಪ್ಪದ ದೀಪೋತ್ಸವದ ಸೇವೆಗೆ ಕೌಂಟರ್ ದಾರಿ. ಬನ್ನಿ ಒಳಗಡೆ ಒಳಗಡೆ ಇಲ್ಲ ಹಾಕೋರೆ. ಇಷ್ಟೇ ಆಗಿರೋದು ಎಂಟ್ರೆನ್ಸ್ ಮಾತ್ರ. ಸಕ್ಕತ್ತಾಗಿದೆ ಟೆಂಪಲ್ ಮಾತ್ರ. ಏನು ಮಂತ್ರಾಲಯದಲ್ಲಿ ಟೆಂಪಲ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಕೇಸರಿ ಮತ್ತು ಅದ್ರ ಬಣ್ಣ ಅದೇ ರೀತಿ ಸ್ಟ್ರಕ್ಚರ್ ಮಾಡಿದ್ದಾರೆ. ಅಲ್ಲೂ ಒಂದು ಅರ್ಧ ಗಂಟೆಲೆಲ್ಲ ನಮಗೆ ವ್ಯೂ ಸಿಕ್ಬಿಡ್ತಾ ಇತ್ತು. ಅರ್ಧ ಗಂಟೆಲೆಲ್ಲ ದರ್ಶನ ಆಗಿಬಿಟ್ಟಿತ್ತು ಅಲ್ಲೂ ಕೂಡ. ಇಲ್ಲೂ ಅಷ್ಟೇ ಬೇಗನೆ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ 3 ಬಾಗಿಲಿದೆ, ದ್ವಾರ 3 ದ್ವಾರ ಇದೆ. 100 ಟಿಕೆಟ್ ಇರಾಗ ಕಾಮಧೇನು ಪ್ರಸಾದ ದರ್ಶನಕ್ಕೆ ನಿಂತಿದ್ದಾರೆ ನೋಡಿ. ಅಲ್ಲಿ ಮಠದಲ್ಲಿ ಯಾವ ಥರ ಇದೆ ಅದೇ ರೀತಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಲೈನಿಗೆ ನಿಂತ್ಕೊಳ್ಳೋಣ, ಸ್ಟ್ರೈಟ್ ಲೈನ್ಗೆ ಹೋಗ್ಬಿಡೋಣ. ಇಲ್ಲೇ ನಿಂತ್ಕೊಳ್ಳುವಂಥದ್ದು ಎಷ್ಟು ಲಕ್ಸುರಿಯಾಗಿ ಮಾಡಿದಾರಲ್ಲ. ಅಲ್ಲೂ ಅದೇ ರೀತಿ ಮಠ ಇದೆ. ಮಠ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಬರೋದಾಗಿರುತ್ತೆ. ಬನ್ನಿ ಫಸ್ಟ್ ಒಳಗಡೆ ಹೋಗಿದ್ದು ಆಮೇಲೆ ಒಳಗಡೆ ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಅಲ್ಲೂ ಅಷ್ಟೇ ರಾಯರ ಮಠ ಆಯ್ತಲ್ಲ ಮಾತ್ರ ಇದೇ ರೀತಿ ಮಧ್ಯೆ ಐತೆ ರೂಮ್ ಥರ. ಅದ್ರ ಸುತ್ತ ಒಳಗಡೆ ಓಡಾಡೋಂಗೆ ಬರ್ತಿದ್ದಾರೆ. ಅಂದರೆ ಅಲ್ಲಿ ಹೋಗೋಕ್ಕಾಗಲ್ಲ, ಬಂದು ಹೋಗ್ಬೋದು. ಇದೆ ಪೂಜಾ ಭಂಡಾರ ಇದೆ. ಆಮೇಲೆ ಈ ಕಡೆ ಮಂತ್ರಾಕ್ಷತೆ ಕೊಡುವ ಸ್ಥಳ. ಅದು ಮಂತ್ರಾಕ್ಷತೆ ಇರುತ್ತಲ್ಲ, ಅಕ್ಷತೆ ಅದನ್ನು ಇಸ್ಕೊಂಡು ಕೆಲವೊಬ್ರು ಅದನ್ನು ತಿನ್ಬೋದು ಅಂತಾರೆ, ಕೆಲವೊಬ್ರು ತಿನ್ನಬಾರ್ದು ಅಂದರೆ ತಲೆಗೆ ಹಾಕೋಬೇಕು ಅಂತ. ಹಾಂ, ತುಂಬ ಜನ ಇನ್ನೂ ಬರ್ತಿರೋದು ತಲೆ ಹಾಕೊಳ್ಳಿ. ಯಾವುದೇ ರೋಗ ಕಷ್ಟ ಇದ್ದರೆ ವಾಸಿ ಆಗುತ್ತೆ ಅಂತಾರೆ. ಅಂದರೆ ಹಿಂಗೆ ಹೋಗಿ ಹಿಂಗೆ ರೌಂಡಿಗೆ ಬಂದು ಇಲ್ಲಿ ಒಳಗಡೆ ಹೋಗುವಂಥದ್ದು. ತುಂಬ ಜನ ಇದ್ದಾರೆ ಗೈಸ್. ಮೂಲೆಯಲ್ಲಿ ದೀಪ ಇಟ್ಟಿದ್ದಾರೆ. ಇದ್ರ ಪಕ್ಕ ಬಂದರೆ ಬುಕ್ಸ್ ಅಂಗಡಿ ಎಲ್ಲ ಇದೆ. ತಗೊಳ್ಳೋಂಥದ್ದು ಐಟಮ್ಗಳಿದೆ. ಬುಕ್ಸ್ಗಳಿದ್ದಾವೆ. ಬುಕ್ಸ್ಗಳೆಲ್ಲ ತಗೋಬೋದಾಗಿರುತ್ತೆ. ಏನಾದ್ರು ತಗೊಳ್ಳೋಗಿರೋ ಮನೆಗೆ ವಿಗ್ರಹ ಅದೆಲ್ಲ ಇರುತ್ತೆ. ಈ ಥರ ರಾಘವೇಂದ್ರ ಸ್ವಾಮಿಯಿಂದ ಸಂಬಂಧಪಟ್ಟ ಬುಕ್ ಇರ್ಬೋದು. ನೋಡಿ ಸುಧಾಮೂರ್ತಿ ಎಲ್ಲ ಐತೆ. ಸುಭಾಷ್ ಚಂದ್ರ ಬೋಸು, ಪತಾಂಜಲಿ ಅವ್ರದ್ದು ತುಂಬ ಬುಕ್ಸ್ಗಳಿದೆ. ಬಸವ ಇರೋದ್ರಿಂದ ಗಣೇಶನ್ ಮನೆ. ನಾವು ಇಂಜಿನಿಯರಿಂಗ್ ಇರಬೇಕಾದ್ರೆ ಸರಸ್ವತಿ ಪೂಜೆ ಮಾಡಬೇಕು ಅಂತ ಈ ಗೊಂಬೆನ ಎಷ್ಟು ಹುಡುಕಿದೀವಿ ಗೊತ್ತಾ. ಮುಖ ಅಷ್ಟೇ ಇರುತ್ತೆ.
ಬ್ಯಾಂಗಲ್ಸ್ ಇಟ್ಟರೆ. ರಾಘವೇಂದ್ರ ಸ್ವಾಮಿದು ಫೋಟೋ, ಮಂತ್ರಾಕ್ಷತೆ. ರಾಘವೇಂದ್ರ ಮಠಕ್ಕೆ ಬಂದಮೇಲೆ ಮಂತ್ರಾಕ್ಷತೆ ಅಂದರೆ ಫೇಮಸ್. ಮಂತ್ರಾಕ್ಷತೆ ಏನು ಮಾಡ್ಕೋಬಾರ್ದು. ಅಡಿನೇ ರೀತಿ ತುಳಿತಿದೆ ಐತೆ. ನಿಮಗೆ ಹೆಜ್ಜೆ ನಮಸ್ಕಾರ ಗೊತ್ತಾ? ಹೆಜ್ಜೆಗೂ ನಮಸ್ಕಾರ ಆಗ್ತಾರಲ್ಲ, ಅದು ಹೆಜ್ಜೆ ನಮಸ್ಕಾರ. ಇಲ್ಲಿ ಆಗ್ತಾ ಇದ್ದಾರೆ ನೋಡಿ. ಪ್ರತಿಯೊಂದು ಹೆಜ್ಜೆಗೂ ನಮಸ್ಕಾರ ಹಾಕೋದೆ ಹೆಜ್ಜೆ ನಮಸ್ಕಾರ. ಗೈಸ್, ಮಂತ್ರಾಕ್ಷತೆನ ಕೆಲವೊಬ್ಬರು ತಿನ್ಬೋದು ಅಂತ ಹೇಳ್ತಾರೆ, ಕೆಲವೊಬ್ಬೊಬ್ಬರು ಬರೀ ಏನು ತಲೆಗೆ ಹಾಕೋಬೋದು ಅಂತ ಹೇಳಿರ್ತಾರೆ. ಮಂತ್ರಾಕ್ಷತೆನ ತಿನ್ಬೋದಾ, ತಲೆ ಹಾಕೋಬೋದು ಗೊತ್ತಿಲ್ಲ. ತಿಂದರೆ ಕೆಲವೊಬ್ಬರು ಏನು ರೋಗ ಇರುತ್ತೆ ಅದು ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ತಿನ್ನಬಾರ್ದು, ಇದನ್ನ ತಲೆಗೆ ಮಾತ್ರ ಹಾಕೋಬೇಕು ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಗುರುವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ಗೈಸ್, ನೋಡ್ಬೋದು. ಇಲ್ಲಿ ಒಳಗಡೆ ಚೆನ್ನಾಗಿದೆ. ಇಲ್ಲಿ ಅಲ್ಲಿಂದ ಮುಗಿಸ್ಕೊ ಬಂದರೆ ಗೈಸ್ ಮುಂದ್ಗಡೆ ಫ್ರಂಟ್ ಸೈಡೇ ಇಲ್ಲೋ ಒಂದಿದೆ, ಇಲ್ಲೊಂದು ಟೆಂಪಲ್ ಇದೆ. ಬನ್ನಿ ಇಲ್ಲಿ ಹೋಗೋಣ. ಈಗ ಎಲ್ಲ ದೀಪಾರತಿ ಮಾಡ್ತಾಯಿದ್ದಾರೆ. ಇಲ್ಲಿ ಬೆಳ್ಳಿದತ್ತಲ್ಲ, ಬೆಳ್ಳಿದ ರಾಘವೇಂದ್ರ ಸ್ವಾಮಿ ಚೆನ್ನಾಗೈತಲ್ಲ. ಎಲ್ಲರೂ ಪೂಜೆ ಮಾಡಿದಾರೆ, ತುಪ್ಪ ದೀಪ ಹಚ್ಚೋದಾರೆ. ಇಲ್ಲಿ ಹಚ್ಬೋದಾಗಿರುತ್ತೆ. ಮುಂದೆ ಅವ್ರಿಗೆ ಸ್ಪೆಷಲ್ ಎಂಟ್ರಿ, ಆ ಕಡೆ ತುಪ್ಪ ಹಚ್ಚೋರಿಗೆ. ನಾವೆಲ್ಲ ಕಾರ್ ಪಾರ್ಕಿಂಗು ಯಾವ ಥರ ಅದ್ರ ಟೆಂಪಲ್ ಹೆಂಗೆ ಕಟ್ಟೋರೆ ಅಂತ ಇದು ಸ್ಟ್ರಕ್ಚರ್ ಹಿಂಗೆ ಇರೋದು. ಇದು ನೆಕ್ಸ್ಟ್ ಈ ಥರ ನಿರ್ಮಾಣ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇರೋದಿಲ್ವಾ? ಸ್ಕೆಚ್ ಇದು ಚೆನ್ನಾಗೈತೆ. ಪಾರ್ಕಿಂಗ್ ಹೋಗಿದೆ ಅಂತ ಹೇಳಿ. ನಿಮಗೆ ಟ್ರೈನಿಂಗ್ ಎಲ್ಲಿ? ಮಂತ್ರಾಲಯ ಹೋಗಿದ್ರಾ? ಮಂತ್ರಾಲಯ ಹೋಗಿದ್ದು ಆ ರೀತಿಯ ಫೀಲ್ ಐತೆ. ಕಲರ್ ಎಲ್ಲ ಬಿಲ್ಡಿಂಗ್ ಕಟ್ಟೋದು ಮಂತ್ರಾಲಯ. ಹಾಂ ಸರ್, ನಾವೆಲ್ಲ ಬರಬಾರ್ದು ಸರ್. ಎಡಿಟ್ ಮಾಡಿ ಅದು ಜಾಸ್ತಿ ಜನಕ್ಕೆ ಒಳಗಡೆ ಕೂತಲಾಗಿರುತ್ತಲ್ಲ, ಆ ಪಂಚಮುಗ್ಗಟ್ಟೆ ಜಾಸ್ತಿ ಜನ ಹೋಗ್ತಾರೆ ಅಷ್ಟೇ. ಪ್ರಸಾದ ತಿಂದೋಣ ಬನ್ನಿ. ಬಾಲಾಜಿ ಹೇಳ್ರಿ ನೋಡಿ ಗಾಯ್ಸ್, ಇಷ್ಟೊಂದು ರಶ್ ಇದೆ. ಪ್ರಸಾದ ತಿಂದೋಗ್ಬೇಕು ಗಾಯ್ಸ್, ಆವಾಗಲೇ ಸ್ವಲ್ಪ ಸಮಾಧಾನ. ಯಾಕಂದರೆ ಅಷ್ಟು ದೂರದಿಂದ ಬಂದಿರ್ತೀವಿ ಗಾಯ್ಸ್. ಅಂತಿದ್ದು ಪ್ರಸಾದಕ್ಕೆ ವೆಯ್ಟಿಂಗ್ ನಿಂತಿದ್ದೀವಿ. ಪ್ರಸಾದ ತಿಂದೇ ಹೋಗ್ಬೇಕು. ಪ್ರಸಾದಕ್ಕೆ ಪ್ರಸಾದ ಗಾಯ್ಸ್. ಹಾಗೆ ಸೂರ್ಯನಿಗೆ ಟಾರ್ಚ, ಆಮೇಲೆ ತಿರುಪತಿಗೆ ಲಾಡುನ, ಲಕ್ಷ್ಮಿಗೆ ಲೋನ, ಸರಸ್ವತಿಗೆ ಟ್ಯೂಷನ್, ಇನ್ನೇನೇನು ಬರುತ್ತೆ ಹೇಳ್ಬಿಡಿ. ಹಂಗೆ ಮೀನಿಗೆ ಸ್ವಿಮ್ಮಿಂಗ್ ಕ್ಲಾಸ, ಆಮೇಲೆ ಗಾಯ್ಸ್ ನೀರಿಗೆ ಬಾಯರ್ಕೆ ಇನ್ನ ಬೇಕು ಗಾಯ್ಸ್. ಇನ್ನ ಇದೆ, ಅದನ್ನು ಬರ್ತಾರೆ. ಹೊಟ್ಟೆ ಖಾಲಿ ಪೇಟು ಮೇರೆ ಮಾಡ್ತಿ ಬರ್ತೀನಿ ಜಲ್ದಿ. ಹೊಟ್ಟೆ ತುಂಬ ಏನಾರು ಐಡಿಯಾ ಬಂದರೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಹೇಳಪ್ಪೆ ಕಲ್ಯಾಣ ಗೋಪಾಲ್ ಸರ್ ನೋಡಿ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಗಾಯ್ಸ್. ಇಷ್ಟು ದಿನ ಬೆಂಗಳೂರಿಗೆ ಬಂದು ಅವ್ರು ಯಾರು ಹೇಳಿದ್ರೆ ಸತ್ಯ. ಇವತ್ತು ನೀವು ಬಂದಿದ್ರಲ್ಲ, ಏನು ಅನ್ನಿಸ್ತಾ ಇದೆ? ಮತ್ತೆ ರೋಹನ್ ಸರ್ ನಿಮಗೆ ಹೇಳಿ, ಏನು ಅನಿಸ್ತಾ? ಏನಿಲ್ಲ, ದೇವ್ರನ್ನ ಭೇಟಿ ಆದ್ರಿ ಅಲ್ಲ, ಮನ್ಸಿಗೆ ನೆಮ್ಮದಿನ, ಶಾಂತಿ. ಟೆಂಪಲ್ಗೆ ಬಂದರೆ ತುಂಬ ಜನ ಸಿಗ್ತಾರೆ. ಯಾರ್ಯಾರು ಗೊತ್ತಾ? ದೀಪ ಸಿಗ್ತಾರೆ, ಜ್ಯೋತಿ ಸಿಗ್ತಾರೆ, ಆರತಿ, ಅರ್ಚನಾ, ಕೀರ್ತಿ ಹೆಚ್ಚಾಗುತ್ತೆ. ಕೀರ್ತಿ ಮತ್ತೆ ಪ್ರಕೃತಿ, ಹುಡುಗರಿಗೆ ದರ್ಶನ, ಪ್ರಸಾದ, ತೀರ್ಥ, ಆಮೇಲೆ ಮತ್ತೆ ದೇವರು. ಇನ್ನು ಇಷ್ಟು ಜನ ಕ್ಯೂ ಅಲ್ಲಿದ್ದಾರೆ. ಈ ಥರ ಮಂತ್ರಾಲಯಕ್ಕೆ ಹೋಗಿದ್ದಾಗ ಪ್ರಸಾದ ಮಿಸ್ ಆಗಿತ್ತು, ಇಲ್ಲಿ ಮಿಸ್ ಮಾಡ್ಕೋಬಾರ್ದು ಅಂತ. ಸೊ ಅದನ್ನು ತಿಂತಾ ಇದ್ದೀವಿ ಗಾಯ್ಸ್. ಸೊ ಬಂದಾಗ ಪ್ರಸಾದ ಸ್ವೀಕಾರ ಮಾಡಿ. ಜೊತೆಗೆ ಪ್ಲೇಟ್ ಇರುತ್ತಲ್ಲ, ನೀವೇ ಸುಸ್ತಾಗಿ ನೀವೇ ಕ್ಲೀನ್ ಮಾಡಿ ಪ್ಲೇಟ್ನ ನಿಜವಾಗ್ಲೂ ಹಾಗೆ ಇಡಿ. ಯಾಕಂದರೆ ಬೇರೆಯವರು ಕೂಡ ಊಟ ಮಾಡ್ತಾರಲ್ಲ, ಅವ್ರಿಗೂ ಕೂಡ ಅದು ಯಾವುದೇ ರೀತಿ ಇರಿಸು ಮುರ್ಸು ಹಾಕ್ಬಾರ್ದು. ಅಲ್ಲಿ ಊಟ ಆದಮೇಲೆ ಪ್ಲೇಟ್ನ ತಗೋಬಿಟ್ಟು ಇದು ಚೆನ್ನಾಗಿದೆ ವ್ಯವಸ್ಥೆ ಗಾಯ್ಸ್. ಇಲ್ಲಿ ಬಂದರೆ ಗೋವು, ಕಾಮಧೇನು. ಸೊ ಇಲ್ಲಿ 4 ಹಸುಗಳಿದ್ದಾವೆ. ಅದಕ್ಕೆ ನೀವು 30 ರೂಪಾಯಿ ಕೊಟ್ಟು ಅದನ್ನು ನೀವು ತೊಗೊಂಡು ನೀವು ಅದನ್ನೇ ಹಸುಗಳಿಗೆ ತಿನ್ನಿಸ್ಬೋದಾಗಿರುತ್ತೆ ನೋಡಿ. ಅದೇ ಕಾಮಧೇನು ಕ್ಷೇತ್ರ. ಅಲ್ಲಿ ಹೋಗಿ ನೋಡಿಕೊಂಡು ಬಂದ್ವಿ. ಇಲ್ಲಿ ನಿಮಗೆ ಪ್ರಸಾದ ಸಿಗುತ್ತೆ. ಈ ಕಡೆ ಶೌಚಾಲಯ ವ್ಯವಸ್ಥೆ ಇದೆ. ಸೊ ಸಿಟಿಯಿಂದ ಹೊರಗಡೆ ಇದೆ, 35 ಕಿಲೋಮೀಟರ್ ಆದರೂ ಬಂದು ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರೋದ್ರಿಂದ ಅಷ್ಟು ದೂರ ಸಮ್ಟೈಮ್ಸ್ ಹೋಗೋಕ್ಕಾಗಲ್ಲ. ರಾಯಚೂರಿಗೆ ಹತ್ರ ಇದೆ. ಸೊ ಇಲ್ಲಿ ಒಂದ್ಸಲ ಆದರೂ ಬಂದು ಹೋಗ್ಬೋದಾಗಿರುತ್ತೆ. ಅದರಲ್ಲೂ ಗುರುವಾರ ಮಾತ್ರ ಫುಲ್ಲು ಸ್ಪೆಷಲ್ ಇರುತ್ತೆ. ಈ ಸರಿ ಜನವರಿ 1 ಇದೆಯಲ್ಲ, ನ್ಯೂ ಇಯರ್ಲಂತೂ ತುಂಬ ಜನ ಬಂದಿದ್ರು. ಆ ಥರ ಏನಿರ್ಬೋದು, ಹಬ್ಬ ಇರುತ್ತಲ್ಲ, ಆ ಟೈಮ್ಗೆ ತುಂಬ ಜನ ಬರ್ತಾರೆ ಗಾಯ್ಸ್. ನೀವು ಕೂಡ ಆ ಥರ ಒಂದ್ಸಲ ಆದರೂ ಪ್ಲ್ಯಾನ್ ಮಾಡ್ಕೊಂಡು ಬಂದು ಹೋಗಿ, ಚೆನ್ನಾಗಿದೆ. ನೀವೇನಾದ್ರು ಬೆಂಗಳೂರಿದ್ದು ಮಂತ್ರಾಲಯ ವಿಸಿಟ್ ಮಾಡಬೇಕು ಅಂತಿದ್ರೆ ಅಲ್ಲಿ ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿದೆ ಮಂತ್ರಾಲಯ ವಿಸಿಟ್ ಮಾಡ್ಬೋದು. ಹಾಗೆ ಪ್ರತಿ ಗುರುವಾರ ಬಂದರೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಇಷ್ಟು ಜನ ಇರ್ತಾರೆ, ನೀವು ಕೂಡ ಪ್ರಸಾದ ಸ್ವೀಕರಿಸಬಹುದಾಗಿರುತ್ತೆ. ಅದರ ಸುತ್ತ ಮೌಂಟೈನ್ದು ಕೂಡ ಈ ಥರ ಇದೆ. ವಾಟರ್ ವ್ಯೂ ಸಖತ್ತಾಗಿದೆ. ಚಪ್ಪಲಿ ಬಿಡೋಕ್ಕೆ ಪಾದರಕ್ಷೆ ಸ್ಟ್ಯಾಂಡು ಕೂಡ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ನೀವು ಆ ಕಡೆಯಿಂದ ಒಳಗಡೆ ಹೋದರೆ ಅಲ್ಲಿ ಒಳಗಡೆ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಇಲ್ಲಿ ಒಂದು ಟೆಂಪಲ್ ಇದೆ. ಸೊ ಇಲ್ಲಿ ಏನಾದರೂ ನೀವು ತುಪ್ಪದ ದೀಪ ಏನಾದರೂ ಬೆಳಗೋಗಿದ್ರೆ ತುಪ್ಪದ ದೀಪ ಬೆಳಗ್ಬಿಟ್ಟು ಪ್ರಸಾದ ವ್ಯವಸ್ಥೆ ಇರುತ್ತೆ. ಪ್ರಸಾದ ತಿನ್ಕೊಂಡು ಬಂದರೆ ಇಲ್ಲಿ ಮೌಂಟೇನ್ ಇದೆ, ಒಂದು ವ್ಯೂ ನೋಡ್ಬೋದಾಗಿರುತ್ತೆ. ಮಿಸ್ ಮಾಡಬೇಡಿ ಗಾಯ್ಸ್. ಸೊ ಒಂದಲ್ಲಿ ವಿಸಿಟ್ ಮಾಡಿ, ವಿಸಿಟ್ ಮೌಂಟೇನ್ಸು ಮಂತ್ರಾಲಯಕ್ಕೆ ವಿಸಿಟ್ ಮಾಡ್ಬೋದು. ಬೆಂಗಳೂರಿಂದ ಇದು ಹತ್ತಿರದಲ್ಲೇ ಇದೆ. ನೀವೇನಾದ್ರು BMTC ಡ್ರೈವಿಂಗ್ ಸ್ಕೂಲ್ ಇದೆಯಲ್ಲ, ಈಗ ಹತ್ರ ಬಂದರೆ ಅದ್ರ ಪಕ್ಕದಲ್ಲೇ ಇದೆ. ಕಡುಗೆರೆ ಕ್ರಾಸ್ ಅಂತ ಇರುತ್ತೆ, ಅಲ್ಲಿಂದ ಬಂದರೆ. ಸೊ ಬಸ್ ವ್ಯವಸ್ಥೆ ತುಂಬ ಇದೆ ಗಾಯ್ಸ್. G7 ಇದೆ. ಸೊ
ಗಾಯ್ಸ್ ನೀವು ಅಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ನೋಡಿಕೊಂಡು ಅದ್ರ ಪಕ್ಕದಲ್ಲೇ ರೈಟ್ ಸೈಡ್ಗಿದೆ. ಸೊ ಸಾಯಿಬಾಬಾ ಟೆಂಪಲ್ ಕೂಡ ಬರ್ಬೋದಾಗಿರುತ್ತೆ. ಸಾಯಿಬಾಬಾ ಟೆಂಪಲ್ ಅಷ್ಟೇ ಗುರುವಾರ ಆಗಿರೋದ್ರಿಂದ ಫುಲ್ಲು ಅಲ್ಲೂ ಕೂಡ ರಶ್ ಇರುತ್ತೆ. ಸೊ 2 ಟೆಂಪಲ್ ಅಕ್ಕಪಕ್ಕನೇ ಇದೆ. ಒಂದು ಶಿರ್ಡಿ ಸಾಯಿಬಾಬಾ, ಶಿರ್ಡಿ ಮಹಾರಾಷ್ಟ್ರ, ಅಲ್ಲೂ ಹೋಗೋ ನೋಡೋಕ್ಕಾಗಲ್ಲ ಅಂದವರು ಇಲ್ಲಿ ಬಾಬಾ ಟೆಂಪಲ್ಗೆ ಹೋಗ್ಬೋದಾಗಿರುತ್ತೆ. ಮಂತ್ರಾಲಯ ಆಂಧ್ರ ಪ್ರದೇಶ ಅಲ್ಲೂ ಹೋಗಲ್ಲ ಅಂದರೆ ಇಲ್ಲೇ ಅಕ್ಕಪಕ್ಕದಲ್ಲೇ 2 ಟೆಂಪಲ್ ಇದೆ. ಸೊ ಮಿಸ್ ಮಾಡ್ಕೋಬೇಡಿ, ಗುರುವಾರ ಮಾತ್ರ ಹೆವಿ ರಶ್ ಇರುತ್ತೆ. ಇದು ಇಯರ್ಲಿ ಒಂದ್ಸಲ ಜಾತ್ರೆ ಕೂಡ ಆಗುತ್ತೆ ಗಾಯ್ಸ್. ಜಾತ್ರೆ ನನಗೆ ಟೈಮ್ ನೆನಪಲ್ಲ. ಸೊ ಬನ್ನಿ ಹೋಗೋಣ ಬಿಡಿ ಗಾಯ್ಸ್. ಅಲ್ಲಿ ಇದೆ ಸಾಯಿಬಾಬಾ ಟೆಂಪಲ್. ಸಾಯಿಬಾಬಾ ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಮೂವಿ ನೋಡಿರೋದಕ್ಕೆ ಅದು ಇನ್ನು ಅವ್ರು ಏನು ಪವಾಡ ಮಾಡಿದ್ದಾರೆ ಅದೆಲ್ಲ ನೆನಪಿದೆ. ಶಿರ್ಡಿ ಸಾಯಿಬಾಬಾ ಅವರು ಇದ್ದಿದ್ದು 1900 ಈ ಟೈಮಲ್ಲಿ ಗಾಯ್ಸ್. 1918 ಅನಿಸುತ್ತೆ ತೀರೋಗಿದ್ದು ಸಾಯಿಬಾಬಾ ಅವರು. ಅಂದರೆ 100 ಇಯರ್ಸ್ ಬಿಫೋರು ಸಾಯಿಬಾಬಾ ಅವರು ಮಹಾರಾಷ್ಟ್ರದಲ್ಲಿ ಶಿರ್ಡಿ ಆ ಜಾಗದಲ್ಲಿದ್ದರು. ಇವರು ಸ್ವತಂತ್ರ ಸಂಗ್ರಾಮದಲ್ಲೂ ಭಾಗಿಯಾಗಿದ್ರು ಅಂತ ಅಲ್ಲಿ ನಾನು ಗೂಗಲಲ್ಲಿ ನೋಡಿದೆ. ಆಮೇಲೆ ಅದನ್ನು ಸೇನೆ ಬಿಟ್ಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ರಲ್ಲ ಗೊತ್ತಲ್ಲ, ಅವರು ಇವ್ರ ಜೊತೆ ಏನು ಯುದ್ಧ ನಡೆಯುತ್ತಲ್ಲ ಆ ಯುದ್ಧದಲ್ಲಿ ಭಾಗವಹಿಸಿ ಆಮೇಲೆ ಇವರಿಗೆ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಹೋಗಿ ಆಮೇಲೆ ನೆಕ್ಸ್ಟು ಇವರು ಗುರುಗಳ ಹತ್ರ ದೀಕ್ಷೆ ಪಡ್ಕೊಂಡು ಆಮೇಲೆ ಇವರು ಈ ಥರ ಪವಾಡ ಇದೆಲ್ಲ ಮಾಡಿದ ನಂತರ ಇವರು ಫೇಮಸ್ ಆಗಿದ್ದು. ಶಿರ್ಡಿ ಸಾಯಿಬಾಬಾ, ದಕ್ಷಿಣ ಶಿರ್ಡಿ ದತ್ತಪೀಠ. ಬನ್ನಿ ಹೋಗೋದ. ಬೆಂಗಳೂರಿಂದ ಹತ್ತಿರದಲ್ಲೇ ಇದೆ ಶಿರ್ಡಿ ಸಾಯಿಬಾಬಾ ಟೆಂಪಲ್. ಸೊ ದತ್ತಪೀಠ ಅಂತ ಹತ್ತಿರದಲ್ಲೇ ಇದೆ. ಬೆಂಗಳೂರಿಂದ ಇಲ್ಲಿ ಬಂದರೆ ನೀವು ರಾಯರ ಮಠ ನೋಡಿಕೊಂಡು ಅದ್ರ ಜೊತೆಗೆ ಶಿರ್ಡಿ ಸಾಯಿಬಾಬಾ ಟೆಂಪಲ್ ಕೂಡ ನೋಡ್ಕೋಬೋದಾಗಿರುತ್ತೆ. ಬನ್ನಿ ಒಳಗಡೆ ಅವನು ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಅದು ದೊಡ್ಡ ಸ್ಟ್ಯಾಚ್ಯೂ ಇದು ಚೆನ್ನಾಗಿದೆ ಅಲ್ಲ ಮುಂದ್ಗಡೆ. ಬರುವಾಗ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ. ಶಿರ್ಡಿ ಸಾಯಿಬಾಬಾ ಅವರು ಮಹಾರಾಷ್ಟ್ರದಲ್ಲಿ 1918 ಇವರು ತಿರೋಗಿದ್ದು. ಇವಾಗ ರೀಸೆಂಟ್ ಅಂದರೆ 100 ವರ್ಷದ ಹಿಂದೆ ಮಹಾರಾಷ್ಟ್ರದಲ್ಲಿ ಇವರು ಪವಾಡ ಎಲ್ಲ ನಡೆದಿತ್ತು. ಇವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಗೊತ್ತಲ್ಲ, ಅವ್ರದ್ದು ಯುದ್ಧ ಮಾಡಬೇಕಾದ್ರೆ ಆವಾಗ ಭಾಗವಹಿಸಿದ್ರು ಕೂಡ ಅಂತಲೂ ಇದೆ. ಇಲ್ಲಿ ಯಾರ್ರೀ ಅವರ ನನ್ನ ಚಾನಲ್ ಹೇಳಿ ಸಬ್ಸ್ಕ್ರೈಬ್ನಾರು ಮಾಡಿಸ್ಬೋದಾಗಿತ್ತು. ಅವ್ರು ನಮ್ದು ವಿಡಿಯೋ ಮಾಡ್ಕೊಂಡು ಬರ್ತಾನೆ ಅವ್ರ ಹತ್ರ ಹೋಗಿ ಪಾಪಗಳು ಹೆಂಗೆ ಆಟ ಆಡ್ತಾ ಇದೆ. ಸಾಯಿಬಾಬಾ ಈ ಕಡೆ ಎಂಟ್ರೆನ್ಸ್ ಇಟ್ಟಲ್ಲ, ಮುಖ ಯಾವತ್ತೂ ಪೂರ್ವ ದಿಕ್ಕೋಗಿದೆ. ಅದು ಈಗ ನಮ್ಮ ಹಿಂದೂ ಟೆಂಪಲ್ಗಳನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಟೆಂಪಲ್ಗಳದ್ದು ದ್ವಾರ ಇರುತ್ತಲ್ಲ ಅದನ್ನೆಲ್ಲ ಆಲ್ಮೋಸ್ಟು ಪೂರ್ವ ದಿಕ್ಕು ಮಾಡಿರ್ತಾರೆ. ಅದೇ ನೀವು ಮಲ್ಲೇಶ್ವರಮಲ್ಲಿ ಒಂದು ಈಶ್ವರ ಟೆಂಪಲ್ ಇದೆ, ಅದು ನೋಡಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾರೆ. ಅದು ತುಂಬ ಮುಚ್ಚೋಗಿತ್ತಂತೆ. ಪುರಾತನ ಅವರು ಒಂದು ಏನೋ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅದನ್ನು ಇನ್ವೆನ್ಷನ್ ಆಗಿಬೇಕಾದ್ರೆ ಅಲ್ಲಿ ಮೂರ್ತಿ ಸಿಕ್ಕಿ ಶಿವಂದು. ಆಮೇಲೆ ಅದನ್ನ ಪೂರಾ ಇನ್ಸ್ಟಿವೇಷನ್ ಮಾಡಾದ್ಮೇಲೆ ಆಮೇಲೆ ಸಿಕ್ಕಿದ್ದು. ಆಮೇಲೆ ಇದೇ ಫಸ್ಟ್ ಟೈಮು ಲಿಂಗದ ಮೇಲ್ಗಡೆ ಐತೆ ಅದು ಬಸವ ಮಂಟಪ. ನೋಡಿಲ್ವ ನೀವು ಅಂತ ಹೋಗೋಣ ನೋಡಿರಿ, ಇಲ್ಲಿಂದನೇ ಕಾಣಿಸ್ತಾ ಇದೆ ಸಾಯಿಬಾಬಾ ಮೂರ್ತಿ. ಯಾವಾಗಲೂ ತೇಜಸ್ ಆಗಿರುತ್ತೆ ಮುಖ ಎಷ್ಟು ತೇಜಸ್ ಆಗಿದೆ ನೋಡಿ. ಈ ಕಡೆ ಮಾಮೂಲಿ ಮನೆಯ ರೀತಿನೇ ಇದೆ, ಇದೊಂದು ಹಳ್ಳಿ ರೀತಿನೇ ಅನ್ಕೋಬಹುದು. ಸೈಡ್ ನಮ್ಮ ಹಳ್ಳಿ ಸೈಡ್ ಎಲ್ಲ ಗೊಬ್ಬ ಇನ್ನೂರು ಸೈಡ್ ನಮ್ಮ ಹಳ್ಳಿ ಕಡೆ ರೀ ಕೇಳ್ಕೊಳ್ಳಿ. ಅದನ್ನು ಕೇಳ್ಕೊಳ್ಳಿ. ಬಾಬಾ ಹತ್ರ ಪ್ರಸಾದ ಮಾರ್ಚ್ ಮುಗಿಯೋದ್ರೊಳಗೆ ಗಾಡಿ ತಕೊಳ್ಳಿ ಅಂತ ನಾವು ಕೇಳ್ಕೊಳ್ತೀವಿ. ಬೇರೆಯವ್ರು ಕೇಳ್ಕೊಂಡದುವೆ ಬೇಗ ನೆರವೇರುತ್ತಂತೆ. ಬರೀ ಜಗಳ ಇಲ್ಲಿ ಸಾಯಂಕಾಲ ಹೊತ್ತು ಬಂದರೆ ಪ್ರಸಾದ ವ್ಯವಸ್ಥೆನೂ ಇರುತ್ತೆ. ಸೊ ಇದಿಷ್ಟು ಪ್ರಸಾದ ವ್ಯವಸ್ಥೆ. ಎಲ್ಲಿ ಯಾವಾಗ? 25 ಜನವರಿ 25, 2026 ಭಾನುವಾರ. ಸ್ಥಳ ದಕ್ಷಿಣ ಶಿರಡಿ. ಇಲ್ಲೇನೆ ಕಡಲೆಕಾಯಿ ಪರಿಸಿ ಇರುತ್ತೆ ಗೈಸ್, ಬರ್ಬೋದು. ಗೈಸ್ ಲವ್ ಬರ್ಡ್ಸ್ ಇದ್ದಾವೆ. ಒಂದು ಲವ್ ಬರ್ಡ್ ಇದೆ. ಗೈಸ್ ಲವ್ ಬರ್ಡ್ಸ್ ಇದಾವೆ. ಈ ಥರ ಪಕ್ಷಿಗಳನ್ನ ಈ ಥರ ಕೂಡಾಕೋದು ಸರಿನಾ? ಗಾಯ್ಸ್ ಗುರುವಾರ ಪಕ್ಕದಲ್ಲಿ ರಾಯರ ಮಠ ಮುಗಿಸ್ಕೊಂಡು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದಾಗಿರುತ್ತೆ. ಪ್ರಸಾದ ವ್ಯವಸ್ಥೆನೇ ಇರುತ್ತೆ. ಇವತ್ತು 6 ಗಂಟೆಗೆ ಮಾಡ್ತಾರಂತೆ. ಸೊ ಇದ್ರೆ ಪ್ರಸಾದ ತಿನ್ಕೋಗಿ. ಇದು ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಶ್ರೀ ದತ್ತಪೀಠ ಅಂತ. ಇದು ಕಮ್ಮಸಾಂದ್ರ ಹತ್ರ ಇದೆ ಗಾಯ್ಸ್.